कांग्रेस की माइनॉरिटी यूनिट दक्षिण कन्नड़ जिले के मुसलमानों के एक डेलीगेशन ने स्पीकर यूटी खादर के जरिए हुकूमत को एक दरख्वास्त पेश की है। दरख्वास्त में सबके साथ मसावी सलूक की मांग की गई है और तमाम मुतासरीन को एकसा इंसाफ देने का मुतालबा किया गया है। दरअसल दक्षिण कन्नड़ जिले में हिंदू और मुस्लिम दोनों बरादरियों के सिलसिलेवार कत्ल किए गए, जो कि खित्ते में फ़िरक़ावारियत और नफरत का नतीजा हैं। माइनॉरिटी डेलीगेट्स का मुतालबा है कि तमाम मुतासरीन को एकसा इंसाफ दिया जाए। उन्होंने हुकूमत से मुतालबा किया है कि मसूद, फाजिल, जलील और दिनेश कन्याडी के घर वालों को भी 25-25 लाख रुपए का मुआवजा दिया जाए और उसी तरह सरकारी नौकरी दी जाए, जैसा कि बीजेपी हुकूमत ने प्रवीण नेत्तारू की बीवी को सरकारी पोस्टिंग में मदद की है। ಫಾಜಿಲ್ನ ಹೆತ್ತವರು, ಕಾಟಿಪಳ್ಳ ಜಲೀಲ್ನ ಹೆತ್ತವರು, ದಿನೇಶ್ ಕನ್ಯಾಡಿಯ ಪತ್ನಿ ಮತ್ತು ಬೆಳ್ಳಾರೆ ಮಸೂದಿನ ತಾಯಿಯವರನ್ನು ಕರೆದುಕೊಂಡು ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಅಲ್ಪಸಂಖ್ಯಾತ ಕಲ್ಯಾಣ ವ್ಯವಹಾರಗಳ ಸಚಿವರಾದ ಜಮೀರ್ ಅಹಮದ್ ರವರಿಗೆ ಮತ್ತು KPCCಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರಾದ ಅಬ್ದುಲ್ ಜಬ್ಬಾರ್ ಅವರಿಗೆ ಮನವಿಯೊಂದನ್ನು ನಮ್ಮ ಗೌರವಾನ್ವಿತ ಸ್ಪೀಕರ್ ಆದ UT ಖಾದರ್ ಅವರ ಮುಖಾಂತರ ನೀಡಿದ್ದೇವೆ. ಇದರಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಸರ್ಕಾರ ಕಳೆದ ಬಾರಿ ಏನು ತಾರತಮ್ಯ ಮಾಡಿದೆವೋ ಅದನ್ನು ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗಬೇಕು. ಪರಿಹಾರ ವಿತರಣೆಯಲ್ಲಿ 25 ಲಕ್ಷ ರೂಪಾಯಿ ಕೇವಲ ಒಂದು ಕುಟುಂಬಕ್ಕೆ ಕೊಟ್ಟು ಬಾಕಿ ಉಳಿದ 4 ಕುಟುಂಬಗಳಿಗೆ 1 ನಯ ಪೈಸೆ ಪರಿಹಾರವನ್ನು ಕೊಟ್ಟಿಲ್ಲ. ಎಲ್ಲ ಕುಟುಂಬಗಳಿಗೂ ಸಮಾನವಾಗಿ ಪರಿಹಾರವನ್ನು ಕೊಡಬೇಕು. ಎಲ್ಲ ಕೊಲೆ ಪ್ರಕರಣಗಳನ್ನು UAPA ಅಡಿಯಲ್ಲೇ ದಾಖಲು ಮಾಡಿಕೊಂಡು ಕೇಸ್ ರಿಜಿಸ್ಟರ್ ಮಾಡಿ ಮರು ತನಿಖೆಗೆ ಆದೇಶ ನೀಡಬೇಕು ಅಂತ ನಮ್ಮ ಆಗ್ರಹ ಇದೆ. ಸರ್ಕಾರಿ ಉದ್ಯೋಗವನ್ನು ಯಾವ ರೀತಿಯಲ್ಲಿ ಪ್ರವೀಣ್ ನೆಟ್ಟಾರ್ನ ಪತ್ನಿಗೆ ಕೊಟ್ಟದ್ದಕ್ಕೆ ನಾವು ಅವರನ್ನು ಅಭಿನಂದಿಸ್ತೇವೆ ಮತ್ತು ಅದನ್ನು ಒಳ್ಳೆಯ ಮುಖ್ಯಮಂತ್ರಿಯವರ ನಡೆಯನ್ನು ನಾವು ಮೆಚ್ಚುತ್ತೇವೆ. ಅದೇ ರೀತಿ ಉಳಿದ 4 ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗವನ್ನು ಕೊಟ್ಟು ಆ ಕುಟುಂಬದ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. कत्ल के तमाम मुलज़िमीन के खिलाफ UAPA के तहत मुकदमा दर्ज किया जाना चाहिए और SIT को फ़िरक़ावाराना कत्ल के तमाम मामलात की जांच करनी चाहिए। बताते चलें कि गुज़िश्ता साल जुलाई के महीने में बीजेपी कारकुन प्रवीण नेत्तारू का कत्ल कर दिया गया था। तहकीकात में ये बात सामने आई कि नेत्तारू को 19 साला मसूद के कत्ल के बदले में कत्ल किया गया था। नेत्तारू के कत्ल के बाद फिर फाजिल को बजरंग दल के कारकुनों ने कत्ल कर दिया। ये नेत्तारू के कत्ल का बदला था, लेकिन बीजेपी हुकूमत ने सिर्फ नेत्तारू को मुआवजा देने का ऐलान किया। नेत्तारू की फैमिली से उनके घर पर मुलाकात की। नेत्तारू की बीवी को घर और सरकारी नौकरी देने का भी वादा किया, जबकि दीगर 4 कत्ल के केसेस पर कोई नोटिस नहीं लिया गया। अब चूंकि कांग्रेस ने हुकूमत बनाई है तो उम्मीद की जा रही है कि सबके साथ इंसाफ होगा। ನ್ಯಾಯ ಅದೇ ರೀತಿ ಇವರು ಹೇಳಿದಂಗೆ ನಮ್ಮ ಮಗನಿಗೆ ಯಾವುದು ನ್ಯಾಯನೂ ಕೊಟ್ಟಿಲ್ಲ. ಬೊಂಬಾಯಿಯವರು ನಮ್ಮ ಮನೆ ಪಕ್ಕ ಬಂದು ಯಾವುದೇ ಒಂದು ನ್ಯಾಯನೂ ಹೇಳಿಲ್ಲ, ಒಂದು ಸಾಂತ್ವನನೂ ಹೇಳಕ್ಕೆ ಬಂದಿಲ್ಲ. ಅವರು ಬರ್ತಾರಂತೇಳಿ ನಾವು ಸಂತೋಷ ಪಡ್ತಾ ಇದ್ದೀವಿ. ನಮ್ಮ ಮಗ ಯಾಕೆ ಕೊಲೆ ಮಾಡಿದಾರಂತನೂ ಗೊತ್ತಿಲ್ಲ. ಅವರಿಗೆ ಇನ್ನೂ ಕಠಿಣವಾದ ಶಿಕ್ಷೆ ಕೊಡಲೇಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ನಮ್ಮ ಇದಕ್ಕೆ ಇವರು ಬಂದಿದ್ದಾರೆ, ಭಾರಿ ಸಂತೋಷದಲ್ಲಿ ನಾವು ಇದ್ದೇವೆ. ನಮಗೆ ಏನಾದರೂ ನ್ಯಾಯ ಸಿಗುತ್ತೆ ಅಂತ ಹೇಳೋ ಒಂದು ಇದರಲ್ಲಿ ನಾವು ಇದ್ದೀವಿ. ಮಸೂದಿ ಏನಾದರೂ ಡ್ಯೂಟಿ ಕೆಲಸ ಏನಾದರೂ ಮಾಡ್ತಿದ್ದೆ, ಏನು ಮಾಡೋಕ್ಕೆ ಯಾರ ತಂಟೆಗೆ ಹೋಗೋ ಹುಡುಗಲ್ಲ, ಅವನು ಒಳ್ಳೆ ಹುಡುಗ ಬಂದು ಕೊಲೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಸರ್ಕಾರದಲ್ಲಿ ಏನು ಕೇಳ್ತೀರಾ? ಸರ್ಕಾರದ ನಾವು ನ್ಯಾಯ ಕೇಳೋದು, ನ್ಯಾಯನೇ ಬೇಕು, ನಮಗೆ ನ್ಯಾಯ ಬೇಕು. ನಮ್ಮ ಮಗನ ನಮಗೆ ಆಗಿಂತ ನೋವು ಇನ್ನು ಯಾರಿಗೆ ಇನ್ನು ಮುಂದೆ ಆಗಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ.